ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವನು ಬಾಳೆಹಣ್ಣು ತಿನ್ಕ ಮಾತಾಡ್ತಾವನೆ ಅನ್ಬೋದು. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಷ್ಟೇ ಇಲ್ಲ. ಎಲ್ಲ ಕುಂತ್ಕ ಮಾತಾಡೋರು ಇವನು ತಿನ್ಕ ಮಾತಾಡ್ತಾವನೆ ಅಂದ್ಬಿಡು. ಎಷ್ಟು ಸಿಂಪಲಾಗಿ ಹೇಳ್ತೀನಿ ಟಾಪಿಕ್ಕು, ಜಾಸ್ತಿ ಎಳೆಯೋಕ್ಕೆ ಹೋಗಲ್ಲ. ಈಗ ಒಂದು ಕಡೆ ಕೆಲಸ ಮಾಡ್ತಾ ಇರ್ತಾರೆ ನೀವು. ಈಗ ಅಕೌಂಟು ನೀವು ಮೂರಲ್ಲಿ ಮಾಡಿಸ್ಕೊಂಡಿರ್ತೀರ. ಸಮಯ ಸಂದರ್ಭಕ್ಕೆ ಅಮೌಂಟ್ ಎತ್ಕೋಬೇಕು ಅಂದಾಗ ತುಂಬ ಹಿಂಸೆ ಆಯ್ತಾ ಇರುತ್ತೆ. ಈಗ ಬಂದಿರೋ ರೂಲ್ಸ್ ಪ್ರಕಾರ 10,000 ನೀವು ATM ಅಲ್ಲಿ ತೊಗೊಂಡ್ರು ಅದಕ್ಕೆ OTP ಕೊಡಬೇಕು. ಮಿನಿಮಮ್ ಲಿಮಿಟ್ ಒಂದು ದಿನಕ್ಕೆ 40,000. 40,000 ಮೇಲೆ ನೀವು ತಗೊಳ್ಳೋಂಗಿಲ್ಲ. ಈಗ ನೀವು ಮೈಸೂರು ಕೆಲಸ ಮಾಡಿಕೊಂಡು ಏನಾದರೂ ಒಂದು ಈಗ 60,000 ಒಂದೇ ಸಲ ನೀವು ಬ್ಯಾಂಕಲ್ಲಿ ತೊಗೋಬೇಕು ಅಂದರೆ ನಿಮ್ಮ ಬ್ಯಾಂಕಿಗೆ ಹೋಗ್ಬೇಕು. ನೀವು ಎಲ್ಲಿ ನೇಟಿವ್ ಪ್ಲೇಸ್ ಇರುತ್ತೆ ಅದೇ ಜಾಗಕ್ಕೆ ಹುಡಿಕೊಂಡು ಹೋಗ್ಬೇಕು. ನೀವು ಅರ್ಜೆಂಟಾಗಿ ಬೇಕು ಅಂದಾಗ. ಇಲ್ಲ ಅಂದರೆ ನೀವು ಇಲ್ಲೇ ತೊಗೋಬೇಕು ಅಂದರೆ 2 ಅಟೆಂಪ್ಟು 20,000 2,000 ತೊಗೋಬೋದು ಅಷ್ಟೇ. 40,000 10,000ಕ್ಕೂ OTP ಕೇಳುತ್ತೆ. ಇವಾಗ ನಿಮ್ಮ ನಂಬರ್, ಸ್ವಂತ ನಂಬರ್ನ ಮೊಬೈಲ್ನ ತೊಗೊಂಡು ಹೋಗ್ಬೇಕು. ನೀವು ಮೊಬೈಲ್ ತಕ್ಷಣ OTP ಬರುತ್ತೆ. OTP ಕೊಟ್ಟ ತಕ್ಷಣ ನಿಮ್ಮ ಅಮೌಂಟ್ ಬರುತ್ತೆ. ಆ ವಿಷಯದಲ್ಲಿ ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಹೇಳ್ತೀನಿ ಕೇಳಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಒಂದು ದಿನ ನೀವು ರಜಾಗೆ ಸಿಕ್ಕತ್ತೆ ಅಂದ್ಕೊಳ್ಳಿ. ಈಗ ವಾರಕ್ಕೊಂದು ವೀಕ್ ಆಫ್ ಇದ್ದೇ ಇರುತ್ತೆ ಕೆಲಸ ಮಾಡೋ ಟೈಮಲ್ಲಿ. ನಿಮ್ಮ ಊರಿಗೆ ಹೋಗಿ ನೀವು ಯಾವ ಅಕೌಂಟ್ ಮಾಡಿಸಿದ್ದೀರಾ ಆ ಬ್ಯಾಂಕಿಗೆ ಹೋಗಿ. ಆ ಬ್ಯಾಂಕ್ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ಫಾರಮ್ ಇರುತ್ತೆ. ಆ ಫಾರಮ್ ಎತ್ಕೊಳ್ಳಿ. ಫಾರಮ್ ಎತ್ಕೊಬಿಟ್ಟು ಅದರಲ್ಲಿ ಅಕೌಂಟ್ ನಂಬರ್ ಚೇಂಜ್ ಮಾಡಬೇಕಾದ್ರೆ, ಅಕೌಂಟ್ ನಂಬರ್ ಸಾರಿ ತಪ್ಪಾಯಿತು. ಅಕೌಂಟ್ ನಂಬರ್ ಅಲ್ಲ, ಫೋನ್ ನಂಬರ್ ಚೇಂಜ್ ಮಾಡಬೇಕಾದ್ರೆ, ಇಲ್ಲ ಹೊಸ್ದಾಗಿ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಎಲ್ಲಕ್ಕೊಂದು ಫಾರಮ್ ಇರುತ್ತೆ. ಸರಿ, ಹಿಂಗೆ ನಾವು ಅಕೌಂಟನ್ನ ಟ್ರಾನ್ಸ್ಫರ್ ಮಾಡಬೇಕು, ಒಂದು ಅಪ್ಲಿಕೇಶನ್ ಫಾರಮ್ ಕೊಡಿ ಅಂತ ಕೊಡ್ತಾರೆ. ಆ ಅಪ್ಲಿಕೇಶನ್ ಫಾರಮಲ್ಲಿ ಏನೂ ಇಲ್ಲ, 3 ಎಂಟ್ರಿ ಮಾಡಬೇಕಷ್ಟೇ ನೀವು. ಏನೇನಪ್ಪ ಅಂತ ಹೇಳ್ತೀನಿ. ಅಕೌಂಟ್ ಟ್ರಾನ್ಸ್ಫರ್ ಅಂತ ಒಂದು ಇರುತ್ತೆ, ಫುಲ್ಲು ಲೈನಿಗೆ ಇರುತ್ತೆ, ಎಲ್ಲ ಓದ್ಕೊಂಡಿಗೆ. ಅಕೌಂಟ್ ಟ್ರಾನ್ಸ್ಫರ್ ಹತ್ರ ನಿಮ್ಮ ಯಾವ ಅಕೌಂಟ್ ನೀವು ಟ್ರಾನ್ಸ್ಫರ್ ಮಾಡ್ತೀರಾ, ಯಾವ ಜಾಗಕ್ಕೆ, ಆ ಜಾಗದ ಹೆಸರು ಬರೀಬೇಕು. ಯಾವ ಬ್ರ್ಯಾಂಚು. ಈಗ ಮೈಸೂರಲ್ಲಿ ಯಾವ ಸಿದ್ಧಾರ್ಥ ಲೇಔಟಲ್ಲಿ ಬ್ರ್ಯಾಂಚ್ ಐತೆ, ಆ ಬ್ರ್ಯಾಂಚ್ ಹೆಸರು ಬರೀಬೇಕು. ಬ್ರ್ಯಾಂಚ್ ಹೆಸರು ಬಂದ್ಬಿಟ್ಟು ಸಿದ್ಧಾರ್ಥ ಲೇಔಟ್ ಇದ್ದರೆ ಸಿದ್ಧಾರ್ಥ ಲೇಔಟ್ ಅಂತ ಹಾಕ್ಬೇಕು. ಆಮೇಲೆ ಅದರ IFSC ಕೋಡು, ಅದನ್ನು ಮಾಡ್ಬಿಟ್ಟೆ. ಅದ್ರ ಪಕ್ಕದಲ್ಲಿ IFSC ಕೋಡ್ ಇರುತ್ತೆ. ಯಾವ ಬ್ಯಾಂಕಿಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಆ ಬ್ಯಾಂಕ್ ನೇಮ್ ಬರೆದ ಮೇಲೆ ಅದ್ರ ಪಕ್ಕದಲ್ಲಿ IFSC ಕೋಡ್ ಹಾಕಬೇಕು. IFSC ಕೋಡು ಅದು ಕಡ್ಡಾಯವಾಗಿ ಹಾಕಲೇಬೇಕು. ಯಾಕಂದರೆ ತಕ್ಷಣ ನೀವೇ 5 ನಿಮಿಷ ಟ್ರಾನ್ಸ್ಫರ್ ಆಗುತ್ತೆ. IFSC ಕೋಡ್ ಹಾಕಿದ್ಮೇಲೆ ನಿಮ್ಮ ಅಕೌಂಟ್ ನಂಬರ್ ಏನಿದೆ ಪ್ರೆಸೆಂಟು, ಆ ಅಕೌಂಟ್ ನಂಬರ್ ಮೇಲ್ಗಡೆ ಇರುತ್ತೆ ಒಂದು ಲೈನು. ಆ ಮೇಲ್ಗಡೆ ಅಕೌಂಟ್ ನಂಬರ್ನ ನೀಟಾಗಿ ಮೆನ್ಷನ್ ಮಾಡಬೇಕು. ನೀಟಾಗಿ ಮೆನ್ಷನ್ ಮಾಡಿದ್ಮೇಲೆ ಕೆಳಗಡೆ ನಿಮ್ಮ ಸೈನ್ ಇರುತ್ತೆ. ಸೈನ್ ಎಂಟ್ರಿ ಮಾಡಿಬಿಟ್ಟು ಆ ಬ್ಯಾಂಕ್ ಅವ್ರಿಗೆ ನೀವು ಕೊಡಬೇಕು. 5 ನಿಮಿಷ ವೆಯ್ಟ್ ಮಾಡಿ. ನೀಟಾಗಿ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡ್ಬಿಟ್ಟು, ಸರ್ ನಿಮ್ಮದು ಅಕೌಂಟು ಟ್ರಾನ್ಸ್ಫರ್ ಆಗಿದೆ, ನೀವು ಎಲ್ಲಿ ಟ್ರಾನ್ಸ್ಫರ್ ಆಗಿದೆ ಆ ಜಾಗದಲ್ಲಿರೋ ಮ್ಯಾನೇಜರು, ಅಕೌಂಟ್ನ ಬ್ಯಾಂಕ್ ಮ್ಯಾನೇಜರ್ನ ಹೋಗಿ ಭೇಟಿ ಮಾಡಿ ನೀವು ಹೊಸ ಪಾಸ್ಬುಕ್ ತೊಗೊಂಡು ಎಂಟ್ರಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಹೊಸ ಪಾಸ್ಬುಕ್ ತೊಗೊಂಡು ಅದಕ್ಕೆ ಫೋಟೋ ಎಲ್ಲ ಅಂಟಿಸಿ ಸೀಲ್ ಸೈನ್ ಎಲ್ಲ ಮಾಡ್ಕೊಡ್ತಾರೆ. ಅದು ತೋರಿಸಿದ್ರೆ ನೀವು ಮ್ಯಾನೇಜರ್ ಕೊಟ್ಟಿಟ್ಟು ಅವ್ರು ಗೊತ್ತಾಗ್ಬಿಡುತ್ತೆ ಇದೇ ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತ. ತಕ್ಷಣ ಅವರು ಎಂಟ್ರಿ ಮಾಡಿ ನಿಮಗೆ ಆ ಪಾಸ್ಬುಕ್ನ ಕೊಡ್ತಾರೆ. ಆ ಪಾಸ್ಬುಕ್ನ ನೀಟಾಗಿ ಇಟ್ಕೊಳ್ಳಿ. ಪದೇ ಅದನ್ನು ಪಾಸ್ಬುಕ್ ಏನು ಮಾಡಿ ಅಂದರೆ ಎಂಟ್ರಿ ಮಾಡಿಸ್ತಾ ಇದನ್ನು ಇದು ಮಾಡ್ತಾರೆ ನೋಡಿ. ಪಾಸ್ಬುಕ್ ಎಂಟ್ರಿ ಮಾಡೋ ಮಿಷಿನ್ ಇರುತ್ತಲ್ಲ, ಪದೇ ಮಾಡೋಕ್ಕೋಬೇಡಿ. ನೀವು ಪ್ರತಿಯೊಂದು ಸಾಮಾನು ತಗೋತಾ ಇರ್ತಾರೆ, ಏನಾದ್ರು ಒಂದು ತಗೋತಾ ಇರ್ತಾರೆ, ಬರೀ ಡೈಲಿ ಥಿಂಗ್ಸ್ ಇರ್ತವೆ, ಫೋನ್ಪೇ ಮಾಡ್ತಾ ಇರ್ತಾರೆ, ಎಲ್ಲ ಬಂದ್ಬಿಡ್ತವೆ. ಒಂದೇ ಸರಿ ಬುಕ್ಕು ಸರ್ವನಾಶ ಆಗ್ಬಿಡುತ್ತೆ. ನೀವು ಪದೇ ಬುಕ್ ತಗೋತಾ ಇರಬೇಕಾಯ್ತೆ. ಏನು ಇಂಪಾರ್ಟೆಂಟು, ಜಾಸ್ತಿ ಟ್ರಾನ್ಸಾಕ್ಷನ್ ಯಾವ ದಿನ ಮಾಡಿದ್ರಿ ಅಂಥದ್ದು ಮಾತ್ರ ದಿನ ತಗೊಳ್ಳಿ. ಅಲ್ಲಿ ಕೊಟ್ಟಿರುತ್ತೆ ಇಷ್ಟು ತಿಂಗಳು ಅಂತ ಇರುತ್ತೆ ಆ ಲಿಮಿಟು. ಅಷ್ಟು ತಿಂಗಳೊಳಗಡೆ ತಗೊಬಿಟ್ಟು ಆ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿಬಿಟ್ಟು ಯಾಕೆ ಹಿಂಗೆ ಕೊಡ್ತಿದ್ಯಾ ಎಲ್ಲ ಹಾಳಾಗೋಯ್ತಲ್ಲ. ಇರಲಿ ನಾವೇ ಪತ್ತ ನೋಡ್ಕೊಂಡು ನಗಾಡ್ತಾ ಇರೋ ಹಿಂಗೆ ಕಪ್ಪಿ ಚೇಷ್ಟೆ ಮಾಡ್ತಾಯಿದ್ದಾರೆ. ಏನು ಹೇಳ್ತಾಯಿದೆ, ಪಾಸ್ಬುಕ್ ಅಲ್ವಾ? ಆ ಪಾಸ್ಬುಕ್ಕು ಸುಮ್ಮನೆ ಆಯಿತು, ಏನಿಲ್ಲ ಅವ್ರು ಖುಷಿಯವ್ರಿಗೆ ಏನು ಮಾಡ್ತೀರಾ. ಎಷ್ಟು 3 ಮಂತ್ ಏನೋ ಲಿಮಿಟ್ ಇರುತ್ತೆ. ಅದು ನೀವು ಯಾವ ದಿನ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿರ್ತೀರ ಆ ದಿನ ಡೇಟ್ ಮಾತ್ರ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿಬಿಟ್ಟು ಪಾಸ್ಬುಕ್ನ ಹಾಕಿ ಸ್ಕ್ಯಾನರ್ ಎಲ್ಲ ಇರುತ್ತಲ್ಲ, ನಿಮ್ಮ ಅಕೌಂಟು
ಸ್ಕ್ಯಾನರ್ದು ಅದು ಆಟೋಮೆಟಿಕ್ ತೊಗೊಳುತ್ತೆ. ಆ ಡೇಟ್ ತಕ್ಕನಾಗೆ ನಿಮಗೆ ಪ್ರಿಂಟ್ ಬರುತ್ತೆ. ಸಾಕು, ಒಂದು ಪೇಜ್ ಇಮಿಡಿಯೇಟ್ ಇಂಪಾರ್ಟೆಂಟ್ ಆಗಿರೋದು ಮಾತ್ರ ತಗೊಳ್ಳಿ. ಇಷ್ಟೇ, 5 ನಿಮಿಷದಲ್ಲಿ ನಿಮ್ಮ ಅಕೌಂಟು ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡೋದು ಇಷ್ಟೇ, ಏನಿಲ್ಲ, ಸಿಂಪಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕಲೀರಿ, ಎಲ್ಲರೂ ಕಲ್ಟ್ರಿ. ಸ್ವಲ್ಪ ಬಾಯಿ ತೊದಲುತ್ತೆ, ಅದನ್ನು ಬೇರೆ ಮಾಡ್ಕೋಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.